ಹಾಯ್ ಹಲೋ ನಮಸ್ತೆ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ವುಮೆನ್ಸ್ ಕ್ರಿಯೇಷನ್ ಝೋನ್. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲರೂ ಚೆನ್ನಾಗಿದ್ದೀರ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಏನಂತ ನೋಡೋಣ. ಅದಕ್ಕಿಂತ ಮುಂಚೆ ಇದೀಗ ನಮ್ಮ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ವಿಡಿಯೋನ ಕೊನೆವರೆಗೂ ನೋಡಿ. ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ತುಂಬ ಜನ ವೀಡಿಯೋಸ್ನ ನೋಡ್ತಾ ಇದ್ದಾರೆ, ಬಟ್ ಸಬ್ಸ್ಕ್ರೈಬ್ ಮಾಡ್ತಾರೆ ನೋಡ್ತಾ ಇದ್ದಾರೆ. ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಅನ್ನೋದನ್ನ ಮಾಡ್ಕೊಂಡು ನೋಡಿ. ಹಾಕ್ತಾನೆ ನಮಗೂ ಮೋಟಿವೇಟ್ ಆಗುತ್ತೆ ನೆಕ್ಸ್ಟ್ ವಿಡಿಯೋ ನಿಮಗೆ ಕೊಡಬೇಕು ಅಂತ. ಸೊ ಸಪೋರ್ಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಆಲ್ ಆನ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಹಾಕ್ತಾ ನಾನು ಮಾಡೋ ಒಂದೊಂದು ವೀಡಿಯೋ ನಿಮ್ಮ ನೋಟಿಫಿಕೇಶನ್ ಆಗೋರು ಬರುತ್ತೆ. ಸೊ ಬನ್ನಿ ಹಾಗಾದರೆ ಇವತ್ತಿನ ವೀಡಿಯೋ ಏನಂತ ನೋಡೋಣ. ಸೊ ಗಾಯ್ಸ್, ಇವತ್ತೊಂದು ಬ್ಲೌಸ್ ಲಟ್ಕೊಂಡು ವೀಡಿಯೋ ನೋಡೋಣ. ಅಂದರೆ ನಾವೇನು ಯೂಸ್ ಮಾಡ್ತೀವೋ ಸಿಲ್ಕ್ ಥ್ರೆಡ್ ಹಾಗೆಯೇ ಸ್ಯಾರಿಗೆ ಏನು ಕುಚ್ಚು ಯೂಸ್ ಮಾಡ್ತೀವೋ ಅದೇ ಬೀಡ್ಸಿಂದ ಇವತ್ತು ನಾವು ಒಂದು ಲಟ್ಕನ್ನ ಮಾಡೋಣ. ಯಾಕೆ ಅಂದರೆ ನಾನೊಂದು ಸ್ಯಾರಿಗೆ ಸ್ವಲ್ಪ ಸಿಮಿಲರ್ ಆಗಿ, ಅಂದರೆ ಇವಾಗ ನಾನು ಏನು ತೋರಿಸ್ತಾ ಇದ್ದೀನೋ ಅದೇ ಥರ ಒಂದು ಕುಚ್ಚನ್ನೋದನ್ನ ಹಾಕಿದ್ದೆ. ಸೊ ಅವರು ಅದಕ್ಕೋಸ್ಕರ ನನಗೆ ಇದೇ ಥರ ಫಿನಿಶಿಂಗಲ್ಲಿ ಒಂದು ಬ್ಲೌಸ್ ಲಟ್ಕನ್ ಬೇಕು ಅಂತ ಸಜೆಷನ್ ಕೇಳಿದರು. ಸೊ ಅದಕ್ಕೋಸ್ಕರ ನಾವು ಈ ಥರ ಮಾಡ್ಕೊಂಡು ಕೊಟ್ಟಿದ್ದೀವಿ. ನಿಮಗೆ ತೋರಿಸ್ಬೇಕು ಅಂತ ನಾನು ಆಲ್ರೆಡಿ ಒಂದನ್ನು ಮಾಡಿಟ್ಟಿದ್ದೀನಿ. ಬನ್ನಿ ಇದನ್ನು ಹೇಗೆ ಮಾಡೋಂತ ನಾನು ತೋರಿಸ್ಕೊಂಡು ಕೊಡ್ತೀನಿ. ಸೊ ಇದಕ್ಕೆ ನಮಗೆ ಮೆಟೀರಿಯಲ್ ಏನು ಜಾಸ್ತಿ ರಿಕ್ವೈರ್ಡ್ ಇಲ್ಲ. ನಾವೇನು ಸ್ಯಾರಿಗೆ ಯೂಸ್ ಮಾಡ್ತೀವೋ ಅಷ್ಟೇ ಮೆಟೀರಿಯಲ್ ಕೂಡ ಇಲ್ಲಿ ನಾವು ಯೂಸ್ ಮಾಡ್ತಾಯಿದ್ದೀವಿ. ಅಂದರೆ ಸ್ಯಾರಿ ಸೇಮ್ ಡಿಸೈನ್ ಆಗಿದ್ದರೆ ಒಂದೇ ಖರ್ಚಲ್ಲಿ ನಮಗೆ 2 ಲಾಭ ಬಂದಂಗೆ ಆಗುತ್ತೆ. ಸೊ ಅದೊಂದನ್ನು ಫಾಲೋ ಮಾಡಿ. ಅಂದರೆ ಯಾರಾದರೂ ಕಸ್ಟಮರ್ ಕೇಳಬೇಕಾದ್ರೆ ಈ ಥರ ಸಜೆಷನ್ ಮಾಡಿ. ನಿಮಗೆ ಆವಾಗ ಸೇವಿಂಗ್ಸ್ ಆಗಲಿ ಇಲ್ಲಾಂದರೆ ಅರ್ನಿಂಗ್ ಆಗಲಿ ಚೆನ್ನಾಗಿರುತ್ತೆ. ಸೊ ನಿಮ್ಗೆ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ ನಾನು ಯಾವ ಥರ ಹೇಳ್ತಾ ಇದ್ದೀನಿ ಅಂತ. ಸೊ ಅದಕ್ಕೋಸ್ಕರ ನಾನೀಗ 150 ಸ್ಟ್ಯಾಂಡ್ಸ್ ರೆಡಿ ಮಾಡಿರೋ ಒಂದು ಬ್ಲೂ ಕಲರು, ಇದು ಸಿ ಬ್ಲೂ ಇದೆ. ಈ ಸಿ ಬ್ಲೂ ಕಲರ್ನ ನಾನು ರೆಡಿ ಮಾಡಿದ್ದೆ 150 ಸ್ಟ್ಯಾಂಡ್ಸು. ಆ ಥ್ರೆಡನ್ನ ತಗೊಂಡು ಈಗ ನಾನು ಒಂದು ರಿಂಗ್ ಬೀಡ್, ನೋಡಿ ನಿಮಗೆ ಕಾಣಿಸ್ತಿದೆ, ರಿಂಗ್ ಬೀಡ್ ಮಧ್ಯದಲ್ಲಿ ನಾನು ಈ ಥರ ಆ ಕಡೆನೂ ಈ ಕಡೆನೂ ಸಮವಾಗಿ ಬರೋ ಥರ ನಾನು ಹಾಕಿ ಈ ಥರ ಡಿವೈಡ್ ಮಾಡಿ ಇಟ್ಟಿದ್ದೀನಿ. ನೋಡಿ ಈ ಥರ ಹಾಕ್ಕೊಂಡು ನೀಟಾಗಿಟ್ಟು ನಾವು ಇಲ್ಲಿ ಟೈ ಅನ್ನೋದನ್ನ ಮಾಡ್ಕೊಳ್ಳೋಣ. ಇಲ್ಲಿ ನೀವು ಇದೇ ಬೀಡ್ ಯೂಸ್ ಮಾಡಬೇಕು ಅಂತ ಏನೂ ಇಲ್ಲ, ಯಾವುದಾದ್ರೂ ಬೀಡ್ ಯೂಸ್ ಮಾಡ್ಬೋದು. ಬಟ್ ನೀವು ಇದನ್ನು ಇನ್ನೂ ಯೂನಿಕಾಗಿ ಮಾಡಬಹುದು ಅಂತ ನಿಮ್ಗೆ ಅನಿಸಿದ್ರೆ ಬೇರೆ ಥರ ಟೈಪ್ ಆಫ್ ಬೀಡ್ಸ್ ಇರುತ್ತಲ್ಲ ಅದನ್ನು ಕೂಡ ನೀವು ಇಟ್ಟು ಟ್ರೈ ಮಾಡಿ. ಈಗ ನಾನು ಈ ಥರ ತೋರಿಸ್ತಾ ಇದ್ದೀನಿ. ಈಗ ನಾವು ಏನು ರಿಂಗ್ ಬೀಡ್ ಮಧ್ಯೆ ದಾರ ಹಾಕಿದ್ವೋ ಅದನ್ನ ನೀಟಾಗಿ ಎಡಗಡೆನೋ ಬಲಗಡೆನೋ ಅಂಥೇಳಿ ನೀಟಾಗಿ ಸಮ ಮಾಡ್ಕೊಂಡಿದ್ದಾದಮೇಲೆ ನಾನು ಟೈ ಅನ್ನೋದನ್ನ ಮಾಡ್ತಾಯಿದ್ದೀನಿ. ಅದನ್ನು ಗೋಲ್ಡ್ ಕಲರ್ ಜರಿ ಥ್ರೆಡಲ್ಲೇ ಮಾಡ್ತಾಯಿದ್ದೀನಿ. ಯಾಕಂದರೆ ಸ್ಯಾರಿಯಲ್ಲಿ ಬಂದು ಗೋಲ್ಡ್ ಫಿನಿಶಿಂಗ್ ಇದೆ. ಸೊ ಅದಕ್ಕೋಸ್ಕರ. ಸೊ ಈಗ ನೀಡಲಲ್ಲಿ ನಾವು ಜರಿ ಥ್ರೆಡನ್ನು ಇನ್ಸೆಟ್ ಮಾಡಿ ಏನು ನಾವು ಕುಚ್ಕೊಳ್ತೀವಲ್ಲ ಅದೇ ಥರ ನಾನು ಇಲ್ಲಿ ಟೈ ಮಾಡ್ಕೊಳ್ತೀನಿ. ಸೆಕ್ಯೂರಾಗಿ ಆಗಿದೆನೋ ಫೀಲ್ ಬಂದರೆ ಬ್ಯಾಕ್ ಸೈಡಿಂದ ನೀಡಲ್ನ ಇನ್ಸರ್ಟ್ ಮಾಡಿ ದಾರನ ಹೊರಗಡೆ ತೆಗಿಯೋಣ. ನೋಡಿ ಈ ಥರ. ಈಗ ನೋಡಿ ಒಂದು ಸ್ಟೆಪ್ ಅಂದರೆ ಫಸ್ಟ್ ಒಂದು ಮುಗಿದಿದೆ. ಈಗ ನಾನು ಸೆಕೆಂಡ್ ಸ್ಟೆಪ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಅದಕ್ಕೋಸ್ಕರ ಅಂತ ನಾನು ಇಲ್ಲಿ ಡೈಮಂಡ್ ಶೇಪ್ ಬೀಡನ್ನು ತಗೊಂಡಿದ್ದೀನಿ. ಇದು ಬಂದು ಅಷ್ಟೇ 2 ಸೈಡು ಬಂದು ನಿಮಗೆ ಹೋಲ್ ಇರುತ್ತೆ. ಸೊ ಈಗ ನಾವೇನು ಎಡಗಡೆ ಬಲಗಡೆ ಅಂತ ಮಾಡಿದ್ವಲ್ಲ ದಾರನ ಈವನಾಗಿ ಹಾಕಿ ಅದನ್ನು ಈ ಥರ ನಾನು ಪಾರ್ಟಿಷನ್ ಮಾಡ್ತಾಯಿದ್ದೀನಿ. ಸೊ ಎಡಗಡೆ ಇರೋದು ಎಡಗಡೆ, ಬಲಗಡೆ ಇರೋದು ಬಲಗಡೆ, ಆ ಥರ ನಾನು ಪಾರ್ಟಿಷನ್ ಮಾಡಿ ಒಂದು ಸೈಡಿಗೆ ನಾವು ಏನಿದು ಡೈಮಂಡ್ ಶೇಪ್ ತೊಗೊಂಡಿದ್ವಲ್ಲ ಬೀಡು ಅದನ್ನು ಈ ಥರ ಇನ್ಸೆಟ್ ಮಾಡ್ತಾಯಿದ್ದೀನಿ. ನೋಡಿ ಈ ಥರ
ನಾವೇನು ದಾರ ಹಾಕಿದ್ವಲ್ಲ 150 ಸ್ಟ್ಯಾಂಡ್ಸ್, ಆ ಸ್ಟ್ಯಾಂಡ್ಸ್ ಮಧ್ಯೆಯಿಂದ ನಾನು ಈ ಡೈಮಂಡ್ ಶೇಪ್ ಬೀಡನ್ನು ಇನ್ಸೆಟ್ ಮಾಡಿದ್ದೀನಿ. ಇನ್ಸೆಟ್ ಮಾಡಿದ್ಮೇಲೆ ನೋಡಿ ಈ ಥರ ನಾವು ಸ್ಟ್ರೈಟಾಗಿ ಇಟ್ಕೊಂಡು, ಅಂದರೆ ಆ ಶಾರ್ಪ್ ಎಡ್ಜ್ ಏನಿದೆಯೋ 4 ಕೋನ ಇರುತ್ತಲ್ವ, 4 ಕೋನದಲ್ಲಿ ಒಂದು ಕೋನನ ನಾವು ಈ ಥರ ನಾವೇನು ಟೈ ಮಾಡಿದ್ದೀವೋ ಆ ಪ್ಲೇಸಲ್ಲಿಟ್ಟು ಈ ಥರ ಬ್ಯಾಕ್ ಸೈಡ್ ಇರುತ್ತಲ್ವ, ಈ ಥರ ಬ್ಯಾಕ್ ಸೈಡ್ ಇರುತ್ತೆ, ಇನ್ನೊಂದು ಪಾರ್ಟಿಷನ್ ಇರುತ್ತಲ್ವ ಬ್ಯಾಕ್ ಸೈಡು, ಅದನ್ನು ಬಂದು ನಾನು ಒಳಗಡೆಯಿಂದ, ಅಂದರೆ ಇವಾಗ ಬೀಡ್ ಇನ್ಸೆಟ್ ಮಾಡಿ ಒಳಗಡೆ ಅದು ಅರ್ಧ ಒಳಗಡೆ ಅರ್ಧ ಹೊರಗಡೆ ಬೀಡ್ ಇರುತ್ತೆ. ಸೊ ನಾನೀಗ ಈ ಮಧ್ಯದಲ್ಲಿ ನೋಡಿ ನಿಮ್ಗೆ ಕಾಣಿಸ್ತಿದೆ ಅಂತ ಅಂದ್ಕೊಳ್ತೀನಿ, ಈ ಮಧ್ಯದಲ್ಲಿ ನಾನು ಬಂದು ಇನ್ಸೆಟ್ ಮಾಡ್ತಾಯಿದ್ದೀನಿ. ಈ ಇನ್ಸೆಟ್ ಮಾಡಬೇಕಾದ್ರೆ ಆದಷ್ಟು ನೀವು ಗಮ್ ಹಾಕಿ ಪೇಸ್ಟ್ ಮಾಡಿಟ್ಟಿರ್ತೀರಲ್ಲ, ಶಾರ್ಪ್ ಮಾಡಿಟ್ಟಿರ್ತೀರಲ್ಲ, ಆ ಪ್ಲೇಸ್ನ ಆದಷ್ಟು ಈ ಥರ ನಾವು ಒಳಗಡೆ ಬಿಡೋದಕ್ಕೆ ಯೂಸ್ ಮಾಡ್ಕೊಳ್ಳಿ. ಯಾಕೆ ಅಂದರೆ ನಿಮಗೆ ಈ ಪ್ಲೇಸಲ್ಲಿ ಶಾರ್ಪ್ನೆಸ್ ಇಲ್ಲ ಅಂದರೆ ಈ ಥರ ನಮಗೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ಸೊ ಅದಕ್ಕೋಸ್ಕರ ಆದಷ್ಟು ನಾವೇನು 150 ಸ್ಟ್ಯಾಂಡ್ಸ್ ರೆಡಿ ಮಾಡಿಟ್ಟು ತೊಗೊಂಡಿರ್ತೀವಲ್ಲ, ಆಗ ನಾವು ಗಮ್ ಹಾಕಿರೋ ಎರ್ಜನ್ನ ಬಂದು ನಮಗೆ ಹೆಲ್ಪ್ ಆಗೋ ಥರ ನಾವು ಈ ಒಂದು ಡೈಮಂಡ್ ಶೇಡ್ ಬಿಡಿದೆಯಲ್ಲ ಅದು ಇನ್ಸೆಟ್ ಮಾಡ್ಬೇಕಾದ್ರೆ ನೋಡ್ಕೊಂಡು ಇನ್ಸೆಟ್ ಮಾಡಬೇಕು. ನನಗೀಗ ಈ ಶಾರ್ಪ್ ಎಡ್ಜ್ ಇದ್ದಿದ್ದಕ್ಕೆ ಈಗ ನಾನು ನೋಡಿ ನಾನು ಆಪೋಸಿಟ್ ಸೈಡ್ ಬಂದುಬಿಟ್ಟು ಈ ಥರ ಮಧ್ಯದಲ್ಲಿ ಬಿಟ್ಟು ತೆಗೆಯೋದಕ್ಕೆ ನನಗೆ ಅನುಕೂಲ ಆಯಿತು. ಇಲ್ಲ ಅಂದಿದ್ರೆ ನನಗೆ ಈ ಪ್ಲೈನಾಗಿ ಏನಾದರೂ ಅಂದರೆ ಈಗ ಫಸ್ಟ್ ನಾವು ಇನ್ಸೆಟ್ ಮಾಡಿದ್ವಲ್ಲ ಆ ಥರ ಪ್ಲೇಸ್ ಥರ ಇದ್ಬಿಟ್ಟಿದ್ರೆ ನನಗೆ ಈ ಥರ ಒಳಗಡೆಯಿಂದ ಹೊರಗಡೆ ತೆಗೆಯೋದಕ್ಕೆ ಆಗ್ತಾ ಇರಲಿಲ್ಲ. ಸೊ ಶಾರ್ಪ್ ಎಡ್ಜ್ ಇದ್ದಕ್ಕೆ ಮಾತ್ರ ನಾನು ಈ ಒಂದು ದಾರದ ಮಧ್ಯೆಯಿಂದ ತೆಗೆದು ಹೊರಗಡೆ ಹಾಕಿದ್ದೀನಿ, ಅಂದರೆ ಅದು ನನಗೆ ಜಡೆ ಎನ್ನದಂಗೆ ಆಯಿತು. ಸೊ ಇದನ್ನು ನೀವು ಮೈನಲ್ಲಿ ಇಟ್ಕೊಂಡು ಬೀಡನ್ನ ಇನ್ಸೆಟ್ ಮಾಡ್ಬೇಕಾದ್ರೆ ನೋಡ್ಕೊಂಬಾಡಿ. ಈ ಥರ ಓಪನ್ ಸ್ಪೇಸ್ ಏನಾದರೂ ಇದ್ದಿತ್ತು ಅಂದರೆ ನನಗೆ ಬೀಡ್ ಮಧ್ಯೆಯಿಂದ ನನಗೆ ಇನ್ಸೆಟ್ ಮಾಡೋದಕ್ಕೆ ಸಾಧ್ಯ ಇರ್ತಾಯಿದ್ದಿಲ್ಲ. ಸೊ ನಾನು ಏನು ಗಮ್ಮಕ್ಕೆ ಮೆತ್ತಿಟ್ಟಿದ್ನೋ ಆ ಪ್ಲೇಸ್ ಶಾರ್ಪ್ ಆಗಿದ್ದಕ್ಕೆ ನನಗೆ ಈ ಥರ ಒಳಗಡೆ ಬಿಟ್ಟು ಹೊರಗಡೆ ತೆಗೆಯೋದಕ್ಕೆ ಈಸಿ ಆಯಿತು. ನಿಮಗೆ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ಅರ್ಥ ಆಗಿಲ್ಲ ಅಂದರೆ ವೀಡಿಯೋನ ರಿವೈಂಡ್ ಮಾಡಿ, ಇಲ್ಲಾಂದರೆ ಸ್ಲೋ ಮೋಷನ್ಗೆ ಹಾಕಿ ನೋಡಿ, ನಿಮ್ಗೆ ನಿಜವಾಗ್ಲೂ ಅರ್ಥ ಆಗುತ್ತೆ. ಸೊ ಇದೊಂದನ್ನು ಮತ್ತೆ ಫಾಲೋ ಮಾಡ್ಕೊಳ್ಳಿ. ಈಗ ನಾನು ಮೇಲೆಯಿಂದ ದಾರನ ಬಿಟ್ಟಿದ್ನಲ್ಲ, ಅಂದರೆ ಹೊರಗಡೆ ತೆಗೆದು ಬಿಟ್ಟಿದ್ನಲ್ಲ, ಅದನ್ನು ಈಗ ಹಾಗೆ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಏನಂದರೆ ನೆಕ್ಸ್ಟ್ ಕೆಳಗಡೆ ಟೈ ಮಾಡೋದಕ್ಕೆ. ಸೊ ನೋಡಿ ಈ ಥರ ನಾನು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ದಾರನ ಇನ್ಸೆಟ್ ಮಾಡಿ ಹಾಗೆ ಮೇಲೆ ಹೇಗೆ ಟೈ ಮಾಡಿದ್ವೋ ಅದೇ ಥರ ಕೆಳಗಡೆನೂ ಟೈ ಮಾಡ್ತಾಯಿದ್ದೀನಿ. ಒಂದು 3ರಿಂದ 4 ಸರಿ ಈ ಥರ ರೌಂಡಾಗಿ ನಾನು ಸುತ್ತಕೊಂಡು ಲಾಕ್ ಅನ್ನೋದನ್ನ ಮಾಡ್ಕೊಳ್ತೀನಿ. ಆ್ಯಸ್ ಯೂಶ್ವಲ್ ನಾವು ಕುಚ್ಕೊಳ್ತೀವಲ್ಲ ಆ ಥರ. ಸೊ ಅಷ್ಟೇ. ವಿಡಿಯೋ ಬಂದುಬಿಟ್ಟು ನಿಮಗೆ ಜಾಸ್ತಿ ಲೆಂತಿನೂ ಇಲ್ಲ, ಅಂದರೆ ಡಿಸೈನ್ ತುಂಬ ಕಷ್ಟನೂ ಇಲ್ಲ. ಸೊ ತುಂಬ ಈಸಿಯಾಗಿ ಮಾಡ್ಕೋಬೋದು. ನಿಮಗೆ ನಾನು ಮಾಡಿರೋದು ಟ್ರಿಕ್ ಅರ್ಥ ಆಗಿದೆ ಅಂತ ಅಂದ್ಕೊಂಡ್ರೆ ಸುಮಾರು ನೀವು ಮಾಡ್ಕೊಂಡು ಇದನ್ನು ಮಾಡ್ಬೋದು. ಇದನ್ನು ಸುಮಾರು ನೀವು ಒಂದು 1 ಅವರಲ್ಲಿ ಸುಮಾರು ಕೂಡ ಮಾಡ್ಕೋಬೋದು. ಇದು 2 ಮಾತ್ರ ಸಾಕು ಅನ್ನೋರು ಕರೆಕ್ಟಾಗಿ ಬೇಸೆಲ್ಲ ರೆಡಿ ಮಾಡಿ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀವಿ ಅಂದರೆ 10 ನಿಮಿಷದಲ್ಲೇ ನಾವು ಈ ಡಿಸೈನ್ ಅನ್ನೋದನ್ನ ಮುಗಿಸ್ಬಿಡ್ಬೋದು. ಸೊ ತುಂಬ ಈಸಿ ಇದೆ ಇದು. ಟ್ರೈ ಮಾಡಿ, ನೀವು ಟ್ರೈ ಮಾಡಿಬಿಟ್ಟು ಹೇಗಿದೆ ಅಂತ ನನಗೆ ಕಮೆಂಟ್ಸ್ ಮೂಲಕ ತಿಳಿಸಿ. ಸೊ ಈ ಥರ ನಾವು 2-3 ಸರಿ ಲಾಕ್ ಮಾಡ್ಕೊಂಡಿದ್ದ ಆದಮೇಲೆ ಅದೇನಿದೆಯೋ ಬ್ಯಾಕ್ ಸೈಡು, ಆ ಬ್ಯಾಕ್ ಸೈಡ್ ಬಂದುಬಿಟ್ಟು ನಾವು ದಾರನಂದ ಬಿಟ್ಟು ಹೊರಗಡೆ ತೆಗೆದು ಕಟ್ ಮಾಡ್ಕೊಳ್ಳೋಣ. ಸೊ ನೋಡಿ ನಿಮಗೆ ಈ ಥರ ಫಿನಿಶಿಂಗ್ ಇರುತ್ತೆ. ಮಧ್ಯದಲ್ಲಿ ನೀವು ಏನು ಡೈಮಂಡ್ ಶೇಪ್ ಬಿಡಿಟ್ಟಿದ್ದೀರಾ ಅಲ್ಲಿ ಬಂದು ನಿಮಗೆ ಜಡೆ ಎಂದಂಗೆ ಇರುತ್ತೆ. ಸೊ ನೋಡಿ ಇದು ಬ್ಯಾಕ್ ಸೈಡು. ಹಾಗೆ ದಾರನ ನಾವು ಬ್ಯಾಕ್ ಸೈಡಿಂದ ತಂದು ಮೇಲೆ ಕಟ್ ಮಾಡಿಲ್ಲ, ಹಾಗೆ ಕಂಟಿನ್ಯೂ ಮಾಡಿದ್ದೀವಲ್ಲ. ಸೊ ದಾರ ಬಂದ್ಬಿಟ್ಟು ನಿಮಗೆ ಹಾಗೆ ಕಾಣಿಸುತ್ತೆ. ಹಾಗೆ ಕಾಣಿಸ್ಬೇಕಾದ್ರೆ ನಿಮ್ಗೆ ಐಡಿಯಾ ಬರುತ್ತೆ ಸೊ ಇದು ಬ್ಯಾಕ್ ಸೈಡು ಅಂತ. ಸೊ ಅದಕ್ಕೋಸ್ಕರ ನಾನು ದಾರ ಕಟ್ ಮಾಡ್ದಿರ ಹಾಗೆ ಸೆಕೆಂಡ್ ಬೀಡ್ ಇನ್ಸೆಟ್ ಮಾಡಬೇಕಾದ್ರೆ ಅದನ್ನು ಹಾಗೆ ಕಂಟಿನ್ಯೂ ಮಾಡಿದ್ದೀನಿ. ಸೊ ಈಗ ನಾವು ದಾರನದನ್ನ ಹೊರಗಡೆ ತೆಗಿಯೋಣ. ಈ ಥರ ಹೊರಗಡೆ ತೆಗೆದು ಎಕ್ಸಸ್ ದಾರ ಕಟ್ ಮಾಡಿ ಕೆಳಗಡೆ ಅದು ಎಷ್ಟು ಬೇಕೋ ನಮಗೆ ಈವನಾಗಿ, ಅಂದರೆ ಫಸ್ಟ್ ಒಂದು ಮಾಡಿಟ್ಟಿದ್ವಲ್ಲ ಅದಕ್ಕೆ ಈವನಾಗಿ ನೋಡಿ ಕಟ್ ಮಾಡಿ ತೆಗಿಯೋಣ. ಇಫ್ ಇನ್ ಕೇಸ್ ಸ್ಟಿಪ್ಪಾಗಿ ಇಲ್ಲ, ದಾರ ಅನ್ನೋದು ಸ್ವಲ್ಪ ಮೆಸ್ಸಿ ಆಗಿದೆ ಅಂತ ಅನಿಸಿದ್ರೆ ನಾವು ಐರನ್ನು ಇಲ್ಲಾಂದರೆ ಸ್ಟ್ರೈಟ್ನರ್ ಇರುತ್ತಲ್ವ, ಆ ಸ್ಟ್ರೈಟ್ನರಲ್ಲಿ ಸ್ವಲ್ಪ ಸ್ಟ್ರೈಟ್ ಮಾಡಿದ್ದೀವಿ ಅಂದರೆ ನೀಟಾಗಿ ಕೂತ್ಕೊಳ್ಳುತ್ತೆ ಸಿಲ್ಕ್ ಥ್ರೆಡ್. ಸೊ ಬಂದು ಇದು ನೀವು ವಾಶ್ ಮಾಡಬೇಕಾದ್ರೆ ಗೈಸ್ ಏನೂ ಆಗಲ್ಲ. ಇಫ್ ಇನ್ ಕೇಸ್ ವಾಶ್ ಮಾಡಿ ನಿಮ್ಗೆ ಏನಾದರೂ ಹಂಗೆ ಹಿಂಗೋ ಆಯಿತು ಅಂದರೆ ಹೇಳ್ದಂಗೆ ಸ್ಟ್ರೈಟ್ನರೋ ಇಲ್ಲಾಂದರೆ ಐರನ್ ಬಾಕ್ಸಲ್ಲಿ ನೀವು
ಐರನ್ ಮಾಡಿದ್ದೀರಂದರೆ ಸ್ಟಿಫಾಗಿ ಕುತ್ಕೊಳ್ಳುತ್ತೆ ಹಾಗೇನು. ಯಾಕೆ ನಾನು ಇದು ಬಂದು ಸಿಲ್ಕ್ ಥ್ರೆಡ್ ಯೂಸ್ ಮಾಡಿದ್ದೀನಿ ಅಂದರೆ, ನಾನು ಹೇಳಿದೆ ನಿಮಗೆ ಸ್ಯಾರಿಯಲ್ಲಿ ಕೂಡ ಸೇಮ್ ನಾನು ಇದೇ ಥರ ಸಿಮಿಲರ್ ಯೂಸ್ ಮಾಡಿದ್ದೀನಿ. ಸೊ ಅದಕ್ಕೋಸ್ಕರ ಬ್ಲೌಸ್ ಲಟ್ಕನ್ ಕೂಡ ಇದೇ ಥರ ಮಾಡಿದ್ದೀನಿ ಅಂತ. ಸೊ ಹಾಗೆಯೇ ನಾವು ಇದು ಬಂದುಬಿಟ್ಟು ಕಾಟನ್ ಥ್ರೆಡ್ಡಲ್ಲಿ ಕೂಡ ಮಾಡ್ಬೋದು. ಬಟ್ ಕಾಟನ್ ಎಷ್ಟು ದಿನ ಬಾಳಿಕೆ ಬರುತ್ತೆ ಅಂತ ನನಗೆ ಗೊತ್ತಿಲ್ಲ. ಬಟ್ ಸಿಲ್ಕ್ ಥ್ರೆಡ್ಡಲ್ಲಿ ಮಾಡಿದ್ರೆ ಬೆಟರ್ ಅಂತ ನನಗೆ ಅನ್ನಿಸ್ತಿದೆ. ಸೊ ನೀವು ಟ್ರೈ ಮಾಡಿ ಹೇಗಿದೆ ಅಂತ ನನಗೆ ತಿಳಿಸಿ. ಸೊ ಗೈಸ್, ಇದು ಇವತ್ತಿನ ಲಟ್ಕನ್ ಬ್ಲೌಸ್ ಲಟ್ಕನ್ ಡಿಸೈನು. ತುಂಬ ಈಸಿಯಾಗಿ ಬೇಗನೆ ಹಾಗೆ ಕಡಿಮೆ ಮೆಟೀರಿಯಲಲ್ಲಿ ನಾವು ಮಾಡಿರೋಂಥ ಒಂದು ಲಟ್ಕನು. ಹೋಪ್ ನಿಮಗಿದೆ ಇಷ್ಟ ಆಗಿದೆ ಮತ್ತು ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ. ಹಾಗೆಯೇ ವಿಡಿಯೋ ಕೊನೆವರೆಗೂ ನೋಡೋದಕ್ಕೆ ನಿಮ್ಮೆಲ್ಲರಿಗೂ ತುಂಬ ಧನ್ಯವಾದಗಳು. ಮುಂದೆ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ನೋಡೋಣ. ಅಲ್ಲಿವರೆಗೂ ಎಲ್ಲರೂ ಸೇಫ್ ಆಗಿದೆ ಅಂತ ಹೇಳ್ತಾ ನನ್ನ ವಿಡಿಯೋ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.